ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಡ್ರೆಸ್ಸದು ಮೆಜರ್ಮೆಂಟ್ ಹೆಂಗ್ ತಗೊಳ್ಳೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ರೆಡಿಮೇಡ್ ಇದು ರೆಡಿ ಡ್ರೆಸ್ ಇದೆ. ಓಕೆ, ಇದರಲ್ಲಿ ಮೆಜರ್ಮೆಂಟ್ ತಗೊಂಡು ಇದನ್ನ ನಾವು ಡ್ರೆಸ್ ಸ್ಟಿಚ್ ಮಾಡಬೇಕು. ಮೇಡಮ್ ಮೆಸೇಜ್ ಹಾಕಿದ್ರು ಕಟ್ಟಿಂಗು ಮತ್ತೆ ಡ್ರೆಸ್ಸದು ಸ್ಟಿಚಿಂಗ್ದು ವಿಡಿಯೋ ಮಾಡಿ ಅಂತ. ಅದಕ್ಕಿಂತ ಮುಂಚೆ ನಾವು ಮೆಜರ್ಮೆಂಟ್ ತಗೊಳ್ಳೋದನ್ನ ತಿಳ್ಕೊಳ್ಬೇಕು, ಹೆಂಗ್ ತಗೊಳ್ತೀವಿ ಮೆಜರ್ಮೆಂಟ್ನ ಅಂತ. ಆಯ್ತಾ, ಇದು ನಾನು ತಗೊಳ್ಳೋ ರೀತಿಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನೋಡಿ, ನಾನು ಇದನ್ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆನ ಉಲ್ಟಾ ಮಾಡಿ ಇದನ್ನ ಅರ್ಧ ಮಾಡಿದ್ದೀನಿ, ಅಂದರೆ ಸೆಂಟ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ಲೆಂತ್ ತಗೊಳ್ತೀನಿ. ನಿಮ್ಗಿದು ಮೇಲ್ಗಡೆ ಪಾರ್ಟ್ ಕಾಣಿಸ್ತಿದೆಯಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು 38 ಇಂಚು ಉದ್ದ ಇದೆ, 38 ಇಂಚು ಲೆಂತ್ ಇದೆ. ನಾನಿಲ್ಲಿ 38 ಇಂಚು ಅಂತ ಬರಿತಾ ಇದ್ದೀನಿ. ಆಯ್ತಾ, ಅದೇನೆ ನೋಡಿ, ಇಲ್ಲಿ ಪುನಃ ಇಲ್ಲಿ ನಾನು ತೆಗೆದು ಹಿಂಗೆ ಇಟ್ಕೊಂಡು ಇಲ್ಲಿ ಆರ್ಮೋಲ್ ಕಂಕ್ಳು ಎಷ್ಟು ಇಳಿಸಿದ್ದಾರೆ ಅಂತ ನೋಡಿದ್ರೆ 6 ಇಂಚು ಇಳಿಸಿದ್ದಾರೆ. ಓಕೆ, 6 ಇಂಚ್ ಬರಿತಾ ಇದ್ದೀನಿ. ಪುನಃ ನಮ್ಗೆ ಇಲ್ಲಿ ಸೆಂಟ್ರ್ ಬೇಕಲ್ಲ, ಎಲ್ಲಿಗೆ ಸೆಂಟ್ರ್ ನಾವು ಮಾರ್ಕ್ ಮಾಡೋದು, ವೇಸ್ಟ್ ಮೆಜರ್ಮೆಂಟ್ ಎಲ್ಲಿ ತಗೊಳ್ಳೋದು ಅಂದ್ರೆ ನೋಡಿ, ಇಲ್ಲಿ ಬೆಂಡ್ ಆಗಿದೆ, ಈ ಪೋರ್ಷನ್ ಅಲ್ಲಿ ಬೆಂಡ್ ಆಗಿದೆ, ಅಂದ್ರೆ 13 ಇಂಚಿಗೆ ಬೆಂಡ್ ಬರ್ತಾ ಇದೆ ಇದು. ಓಕೆ, 13 ಇಂಚು ಸೆಂಟ್ರ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಇರೋದು ಸ್ಲಿಟ್ ಓಪನ್. ಸ್ಲಿಟ್ ಓಪನ್ ಎಲ್ಲಿದೆ ನೋಡಿ, ಇಲ್ಲಿದೆ ಸ್ಲಿಟ್ ಓಪನ್. ಇದ್ರ ಲೈನ್ ತಗೊಂಡ್ರೆ ನಮ್ಗೆ 19ವರೆಗೆ ಸ್ಲಿಟ್ ಓಪನ್ ಇಟ್ಟಿದ್ದಾರೆ, 19ವರೆ. ಓಕೆ, ಈಗ ನೋಡಿ, ಇದು ಲೆಂತ್ ಮುಗೀತು, ಲೆಂತ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಈಗ ನೆಕ್ಸ್ಟ್ ಪಾರ್ಟು. ಓಕೆ, ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆ, ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ನನಗೆ ಒಳ್ಳೇದಾಗುತ್ತೆ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಮೆಸೇಜ್ಗಳು ಹಾಕ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯಿತು. ನಾನು ಎಲ್ರಿಗೂ ರಿಪ್ಲೈನೂ ಕೊಡ್ತಾ ಇದ್ದೀನಿ ಅಲ್ವಾ, ನಾನು ಎಲ್ರಿಗೂ ರಿಪ್ಲೈನೂ ಕೊಡ್ತಾ ಇದ್ದೀನಿ. ಓಕೆ, ಒಬ್ಬರು ಏನೂ ಅರ್ಥ ಆಗಿಲ್ಲ ಅಂತ ಒಂದು ಮೆಸೇಜ್ ಹಾಕಿದ್ರು. ಯಾವ ರೀತಿ ಅಂದರೆ ನಿಮಗೆ ಏನು ಅರ್ಥ ಆಗಿಲ್ಲ ಅಂತ ಮೆಸೇಜ್ ಹಾಕಿದ್ರೆ, ಆದರೆ ನನಗೆ ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗಿಲ್ಲ. ಯಾವ್ದು ಅರ್ಥ ಆಗಿಲ್ಲ ಅಂತ ನನಗೆ ಮೆಸೇಜ್ ಹಾಕಿದ್ರೆ ನಾನು ಬೇಕಾದ್ರೆ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನು ಅರ್ಥ ಆಗಬೇಕು ಅದರಲ್ಲಿ, ಅಂದರೆ ಯಾವ ರೀತಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇನ್ನು ಕೆಲವು ಜನ ತುಂಬ ಮೆಸೇಜ್ಗಳು ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನೋಡ್ತಾ ಇರಿ ವಿಡಿಯೋನ, ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನ್ನ ವಿಡಿಯೋ ತುಂಬ ಬೇಗ ವೈರಲ್ ಆಯ್ತದೆ. ಓಕೆ, ಈಗ ಆಯಿತು. ಈಗ ಲೆಂತ್ ತೊಗೊಂಡಿದ್ದೀವಿ. ಓಕೆ, ಈಗ ನೋಡಿ, ನಾನು ಹಿಂಗೆ ಈ ಥರ ಇಟ್ಕೊಂಡಿದ್ದೀನಿ. ಈಗ ನನಗೆ ಈ ಥರ ಇಟ್ಕೊಂಡಾಗ ನನಗೆ ಫಸ್ಟ್ ಏನು ಮಾಡ್ತೀನಿ, ನಾನು ಇದ್ರ ಶೋಲ್ಡ್ರ್ ಏನಿದೆ ನೋಡ್ತೀನಿ, ಇಲ್ಲಿಂದ ಇಲ್ಲಿಗೆ, ಈ ಹೊಲಿಗೆಯಿಂದ ಹೊಲಿಗೆಗೆ. ನೀವು ಉಲ್ಟಾ ಮಾಡಿ ಇಟ್ಕೊಂಡ್ರೆ ನಿಮಗೆ ಪಕ್ಕಾ ಮೆಜರ್ಮೆಂಟ್ ಸಿಗುತ್ತೆ, ಸೀದಾದಲ್ಲಿ ತಗೊಳ್ಬೇಡಿ. ಓಕೆ, ನೋಡಿ 12 ಇಂಚು ಶೋಲ್ಡ್ರ್ ಇದೆ. ಓಕೆ, 12 ಇಂಚು ಶೋಲ್ಡ್ರು. ಇದು ಬ್ರಾಡ್ ಬಂದು 3 ಇಂಚ್ ಇದೆ. ಓಕೆ, ಈ ಬ್ರಾಡ್ ಅಲ್ಲ, ಈ ಶೋಲ್ಡ್ರ್ ಬ್ರಾಡ್. ನಿಮ್ಗೆ ಈ ಶೋಲ್ಡ್ರ್ ಎಷ್ಟಿದೆ ಅಂತ ಗೊತ್ತಾಗೋದ್ರೆ ಇದು ಬ್ರಾಡ್ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. 12 ಇಂಚ್ ಇದೆ, 3 ಇಂಚು ಶೋಲ್ಡ್ರ್ ಬಿಡ್ತಿದೆ, ಅಗಲ ಇದೆ. ಓಕೆ, ಇದೇನು ತಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದೇ ಥರ ನೆಕ್ ಡೀಪ್ ನೋಡ್ತಾ ಇದ್ದೀನಿ ನಾನು. ನೆಕ್ ಡೀಪ್ ಎಷ್ಟಿದೆ, 6.5 ಇಂಚು ಫ್ರಂಟ್ ಡೀಪ್ ಇದೆ. ಅಲ್ಲೇ ನಿಮ್ಗೆ 5 ಇಂಚು ಬ್ಯಾಕ್ ಡೀಪ್, ಅಲ್ಲೇ ಗೊತ್ತಾಗೋಗುತ್ತೆ. 6.5 ಫ್ರಂಟ್ ಡೀಪ್ ಇದೆ, 5 ಇಂಚು ಬ್ಯಾಕ್ ಡೀಪ್ ಇದೆ. ಇದ್ರದ್ದು ಕಟಿಂಗು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವತ್ತಾಗಲ್ಲ, ಅದು ನಾಳೆ ಆಗ್ಬೋದು. ಓಕೆ, ಅಂದರೆ ನಾನು ವಿಡಿಯೋ ಮಾಡಿರ್ತೀನಿ, ಅಂದರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಓಕೆ, ಇದಾಯಿತು. ಈಗ ನಮ್ಗೆ ಬೇಕಾಗಿರೋದು ಸ್ಲೀವ್ ಮೆಜರ್ಮೆಂಟು. ಸ್ಲೀವ್ ಎಷ್ಟು ನೋಡಿ, ಇಲ್ಲಿ ಸ್ಲೀವ್ ಎಷ್ಟಿದೆ ಅಂದರೆ ಸೇಮ್ ಇಲ್ಲಿ ಇಟ್ಕೊಂಡು ನೀವು ತಗೊಂಡ್ರೆ ಇದು ನೋಡಿ, ಇದು 5.5ನೂ ಅಲ್ಲ, 5 ಇಂಚು ಅಲ್ಲ, 5 ಕಾಲಕ್ಕೆ ಬಂದು ನಿಂತಿದೆ. ನಾನೇನು ಮಾಡ್ತೀನಿ, 1/4 ಇಂಚ್ ಕಮ್ಮಿ ಮಾಡಿಬಿಡ್ತೀನಿ. ಓಕೆ, 5 ಇಂಚ್ ತಗೊಂಡು 7 ಇಂಚಿದೆ, 5 ಇಂಚು ಲೆಂತು, 7 ಇಂಚು ಲೂಸು. ಓಕೆ, ನಿಮಗೆ ನಾನು ಇದೇ ಥರನೇ ಬರ್ಕೊಳ್ಳೋದು, ಯಾಕೆಂದ್ರೆ ನಮಗಿದು ಅರ್ಥ ಆಗುತ್ತೆ. ನೀವು ಬೇಕು ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಈಗ ತಗೊಳ್ತಾ ಇದ್ದೀರ ಮೆಜರ್ಮೆಂಟು ಅಂದರೆ ಒಂದು ಲೈನ್ ಮಾಡಿಕೊಂಡು ಅದರಲ್ಲಿ ಬರ್ಕೊಳ್ಳಿ. ನೀವು ಇದು ಲೆಂತು, ಇದು ಆರ್ಮೋಲು ಅಂತ ನೀವು ಲೆಂತ್ ಬರ್ಕೊಳ್ಳಿ. ನಾನು ಬರ್ಕೊಳ್ಳೋದು ಯಾಕೆಂದ್ರೆ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಅದರಿಂದ ಬರ್ಕೊಳ್ತಾ ಇಲ್ಲ. ಈಗ ಆರ್ಮೋಲ್ ಬೇಕಲ್ವಾ, ನೋಡಿ ಆರ್ಮೋಲ್ ಲೂಸ್ನು ನಾನು ಹಿಂಗೆ ತಗೊಳ್ತೀನಿ. ಡ್ರೆಸ್ಸಿಗೆ ಆರ್ಮೋಲ್ ತುಂಬ ಏನು ಅವಶ್ಯಕತೆ ಇರಲ್ಲ, ಆದರೂ ನಾನು ತಗೊಳ್ತೀನಿ ಯಾಕೆಂದ್ರೆ ಮೆಜರ್ಮೆಂಟ್ ಕೊಟ್ಟಿರೋದ್ರಿಂದ ತಗೊಳ್ತೀನಿ. ಓಕೆ, ನೋಡಿ 5, 7 ಆರ್ಮೋಲ್ ಬಂದು
9.5 ಇದೆ, ಬರ್ಕೊಂಡಿದ್ದೀನಿ 9.5 ಅಂತ. ಇದು ನಾನು ಕಟಿಂಗ್ದು ನಾನು ವಿಡಿಯೋ ಹಾಕ್ತೀನಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಬಂದು ನಾನು ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು 22.5 ಇದೆ. ಅಷ್ಟೇ ಇಡ್ತಾ ಇದ್ದೀನಿ, 22.5ನೇ ಇಡ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಡ್ರೆಸ್ ಕೊಟ್ಟಾಗ ಅದರಲ್ಲಿ ಲೂಸ್ ಇಡೋಂಥ ಅವಶ್ಯಕತೆ ಇರಲ್ಲ. ಅದೇನು ಮೆಜರ್ಮೆಂಟ್ ಇರುತ್ತೆ ಅದೇ ಮೆಜರ್ಮೆಂಟ್ಗೆ ರೆಡಿ ಮಾಡುವ. ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಮಾತ್ರ ಅದ್ರಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ಅದು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆ, ನೋಡಿ, ಇಲ್ಲಿ ಇದು ಸೆಂಟ್ರಲ್ ಕಚ್ಚಿ ಹೊಡೆದಿದ್ದಾರೆ. ನಾವು 13 ಇಂಚ್ ತಗೊಂಡಿದ್ವಲ್ಲ, ಆ ಲೈನು ಇದ್ರದ್ದು ವೇಸ್ಟ್ ಲೈನ್ ಆಗುತ್ತೆ. 21.5 ಇದೆ ಇದು. ಓಕೆ, ಚೆಸ್ಟ್ ಬಂದು 22.5, ವೇಸ್ಟ್ ಬಂದು 21.5 ಇದೆ. ಈಗ ನೆಕ್ಸ್ಟು ಹಿಪ್ ಲೂಸು 3 ತಗೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇದನ್ನ ಹಿಪ್ ಲೂಸ್ನ ತಗೊಳ್ಳಲ್ಲ, ಚೆಸ್ಟ್ ವೇಸ್ಟ್ ತಗೊಂಡು ಸುಮ್ಮನೆ ಒಂದು ಲೈನ್ ಹಾಕೊಂಡು 1 ಇಂಚು 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ರೆಡಿ ಮಾಡಿಬಿಡ್ತಾರೆ. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅದು, ಕೆಲವ್ರಿಗೆ ಆಗಲ್ಲ. ಇದು ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಾನು ಮೆಜರ್ಮೆಂಟ್ ತಗೊಳ್ಳೋದು. ನೋಡಿ, ಹಿಪ್ಪು ಒಂದು 23.5 ಇದೆ. 23.5 ಬರ್ದಿದ್ದೀನಿ. ಓಕೆ, ನೀವು ಈ ಲೆಂತ್ ನೆಕ್ಸ್ಟು ನೋಡಿ, ಇದನ್ನ ನೀವು ತಗೊಳ್ಳೋದಾದ್ರೆ ತಗೊಳ್ಬೋದು, ತಗೊಳ್ಳಿಲ್ಲ ಅಂದರೆ ನಿಮ್ಗೆ ಅಂದಾಜಲ್ಲಿ ಕಟ್ಟಿಂಗಲ್ಲೇ ಬಂದ್ಬಿಡ್ತದೆ. ಕೆಲವರು ಸ್ಟ್ರೈಟ್ ಕಟ್ ಕೇಳಿರ್ತಾರೆ, ಅಂಥವ್ರಿಗೆ ನೀವು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅಪ್ಪಿತಪ್ಪಿ ನಮ್ಗೆ ಇದೇ ಕ್ರಾಸಲ್ಲೇ ಬೇಕು ಅಂದರೆ ನೀವು ತಗೊಳ್ಬೋದು. ನಾನು ತಗೊಳ್ಳಲ್ಲ, ಯಾಕೆಂದರೆ ಇದು ಆಲ್ರೆಡಿ ಸ್ಟ್ರೈಟ್ ಕಟ್ ಥರನೇ ಇದೆ, ನಾನು ತಗೊಳ್ಳಲ್ಲ. ಓಕೆ, ಈಗ ನೋಡಿ, ಇದು ಟಾಪ್ದು ಆಗೋಯ್ತು. ಈಗ ನಾವು ಪ್ಯಾಂಟ್ ನೋಡ್ತೀನಿ, ಹಿಂಗೆ ತೋರಿಸ್ತೀನಿ ನೋಡಿ. ಇದು ಪ್ಯಾಂಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಕೆಳಗಡೆ ಪ್ಯಾಂಟು. ನೀವು ಇದನ್ನ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡ್ರೆ ನಿಮ್ಗೆ ಡ್ರೆಸ್ಸು ಅವ್ರು ಹೆಂಗೆ ಕೊಟ್ಟಿರ್ತಾರೆ ಅದೇ ಥರ ಜೆರಾಕ್ಸ್ ಥರ ಬಂದ್ಬಿಡ್ತದೆ. ಕಲರ್ ಬೇರೆ ಆಗಿರ್ಬೋದು, ಜೆರಾಕ್ಸ್ ಥರ ಬರುತ್ತೆ. ಇದು ನಾನೇ ಹೊಲ್ದಿರೋ ಬಟ್ಟೆ ಇದು. ಏಕೆಂದರೆ ಇಲ್ಲಿ ಮೇಲೆ ನೋಡಿ ಡಬಲ್ ಸ್ಟಿಚ್ಚು, ಅವಾಗ ನಮ್ಮ ಹತ್ರ ಇಂಟರ್ಲಾಕ್ ಇರಲಿಲ್ಲ, ಇಂಟರ್ಲಾಕು ಹಾಕಿಲ್ಲ ನಾನು. ಇದು ನಮ್ಮ ಅಂಗಡಿಲೇ ಹೊಲ್ದಿರೋ ಬಟ್ಟೆ, ನನಗೆ ರಿಟರ್ನ್ ಬಂದಿದೆ. ಇದನ್ನೂ ಅಷ್ಟೇ, ಫಸ್ಟ್ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ಅರ್ಧ ಮಾಡ್ಕೊಂಡಿದ್ದೀನಿ. ಓಕೆ, ಅರ್ಧ ಅಂದರೆ ಕಟ್ ಮಾಡಲ್ಲ, ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಮಾಮೂಲಿ ಟೇಪ್ ಇಟ್ಕೊಂಡು ಸೀದಾ ನಾನು ತಗೊಳ್ತೀನಿ. 40 ಇಂಚು ಪ್ಯಾಂಟ್ ಲೆಂತ್ ಇದೆ. ಓಕೆ, ಪ್ಯಾಂಟ್ ಲೆಂತ್ ಬಂದು 40 ಇಂಚ್ ಇದೆ. 40 ಇಂಚ್ ಆಯಿತು. ಈಗ ಕಾಲ್ದು ಲೂಸ್ ತಗೊಳ್ತಾ ಇದ್ದೀನಿ ಎಷ್ಟಿದೆ ಅಂತ. ಕೆಲವರು ಮೆಜರ್ಮೆಂಟ್ ಕೊಟ್ಟಾಗ 7 ಕಾಲಿದೆ. ಓಕೆ, 7 ಕಾಲಿದೆ ನೋಡಿ. ಈ ಲೂಸು ಕೆಲವು ನೋಡಿ, ನೀವು ತಗೊಳ್ಬೇಕಾದ್ರೆ ಒಂದೊಂದ್ಸಲಿ ಇಲ್ಲಿ ತಗೊಳ್ತೀರಾ, ಇಲ್ಲಿ ಅಗಲ ಎಷ್ಟಿದೆ ಅಷ್ಟು ಫ್ರಿಲ್ ಇಡುವ ಅಂತ. ಅದೇನು ಅವಶ್ಯಕತೆ ನೋಡಿ, ಇದು ಮೇಯ್ನ್ ಅವ್ರು ಕೂತ್ಕೊಳ್ಳೋ ಜಾಗ. ಇದು ಅಂದರೆ ಟೈಟಾಗಿ ಕೂರುತ್ತೆ ಇಲ್ಲಿ ನೋಡಿ. 24.5 ಇದೆ. ಇದು ಹಿಪ್ ಲೂಸು, ಇದು 24.5 ಹಿಪ್ ಲೂಸು. ಇಷ್ಟು ಮೆಜರ್ಮೆಂಟು ಪ್ಯಾಂಟದು. ಪ್ಯಾಂಟಿಗೆ ನೋಡಿ 3 ಮೆಜರ್ಮೆಂಟ್ ಬೇಕಾಗಿರೋದು. ಟಾಪ್ಗೆ ಇಷ್ಟು ಮೆಜರ್ಮೆಂಟ್ಗಳು ತಗೊಳ್ಳೇಬೇಕು. ಲೆಂತು, ಆರ್ಮೋಲು, ಸೆಂಟರು, ಹಿಪ್ ಸ್ಲಿಟ್ ಓಪನು, ಶೋಲ್ಡರು, ಬ್ರಾಡು, ಫ್ರಂಟ್ ಡಿಪ್ಪು, ನೆಕ್ ಡಿಪ್ಪು, ಆಮೇಲೆ ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಚೆಸ್ಟು, ವೇಸ್ಟು, ಹಿಪ್ಪು ಮೆಜರ್ಮೆಂಟ್. ಓಕೆ, ಇಷ್ಟು ಮೆಜರ್ಮೆಂಟು ನಾನು ತೆಗೆದು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿರೋದಕ್ಕೆ ಧನ್ಯವಾದ. ಓಕೆ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಓಕೆ, ಮುಂದಿನ ವಿಡಿಯೋ ನಾನು ಇದ್ರದ್ದು ಕಟಿಂಗ್ದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಕಟಿಂಗ್ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.